ಆ್ಯಕ್ಟಿವ್ ಅಂತಲೇ ಹೇಳ್ಬೋದು. ಸೊ ಸರ್ ಬಗ್ಗೆ ಏನಂದ್ರೆ, ಸರ್ ನನ್ನ ಮಗ ಭಾಳ ಹೈಪರ್ ಆ್ಯಕ್ಟಿವ್ ಇದ್ದಾನಂತಂದು ಹೇಳಿದಾಗ, ಸರ್ ಅಂಥ ಮಕ್ಕಳಿಗೆ ಮುಂದೆ ಬರ್ತಾವ ಅಂತ ಹೇಳಿ ಸರ್ ಒಂದು ಎನ್ಕರೇಜ್ ನನಗೆ ಮಾಡಿದ್ರು. ನಂಗೆ ಅದು ಭಾಳ ಖುಷಿ ಆಯ್ತು. ಆ್ಯಂಡ್ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಂಗೆ ಶಾಮರಾಜ್ ಸ್ಕೂಲನ್ನು ನಾನು ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದರೆ, ಮಾರ್ನಿಂಗ್ ರೂಟೀನ್ ಆ್ಯಸ್ ಯೂಶ್ವಲನೇ ಇತ್ತು. ಆ್ಯಂಡ್ ಇವತ್ತು ಮಗನ ಸ್ಕೂಲ್ ಒಳಗೆ 8th ಆ್ಯನ್ಯುವಲ್ ಡೇ ಇತ್ತು, 8th ಇಯರ್. ಹಾಗಾಗಿ ಆ್ಯನ್ಯುವಲ್ ಡೇಗೆ ಅಂತೇಳಿ ಹೋದ್ವಿ. ಸೊ 4:30ಗೆ ಬಾ ಅಂತ ಹೇಳಿದ್ರು. ಆನ್ ಟೈಮ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾರೆ ಇವ್ರ ಸ್ಕೂಲ್ ಒಳಗೆ. ಹಾಗಾಗಿನೇ ನಾವು 4:30ಗೆ ಹಾಗೆಲ್ಲ ಹೋದ್ವಿ. ಆ್ಯಂಡ್ ಫಸ್ಟ್ ಟೈಮ್ ವಿಡಿಯೋ ನೋಡಿದ್ರಲ್ಲ, ಸೊ ನನಗೆ ಇವತ್ತು ಒಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ಹಾಗಾಗಿ ಅದನ್ನು ಇವತ್ತು ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ಕೊಂಡೀನಿ. ಇವ್ರು ಯಾವಾಗಾದ್ರೂ ಇಷ್ಟೇ ನೀಟಾಗಿ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡ್ತಾರೆ ಇವ್ರ ಸ್ಕೂಲ್ ಒಳಗೆ, ಅದೊಂದು ಭಾಳ ಇಷ್ಟ ಆಗುತ್ತೆ. ಸೊ ಆಲ್ರೆಡಿ ನಾನು ಒಂದು ಕೆಲವೊಂದಿಷ್ಟು ಎಕ್ಸ್ಪೀರಿಯೆನ್ಸನ್ನು ಸರ್ ಮತ್ತು ಮ್ಯಾಮ್ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ಸ್ಟೇಜ್ ಮೇಲೆ ಮಾಡಬೇಕು ಅನ್ನೋ ಆಸೆ ಒಂದಿತ್ತು. ಒಂದೆರಡೇ ಲೈನ್ ಹೇಳಿ ನಾನು, ಜಾಸ್ತಿ ಹೇಳೋಕ್ಕಾಗಲಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ನಾನು ಸ್ಕೂಲಿಗೆ ಹೋದಾಗೊಮ್ಮೆ ಬಂದಾಗೊಮ್ಮೆ ಈ ಥರ ನಾನು ಸರ್ ಮ್ಯಾಮ್ ಜೊತೆಗೆ ಏನಾರ ಒಂದೊಂದು ಎಕ್ಸ್ಪೀರಿಯೆನ್ಸನ್ನು ಹೇಳೇ ಬಂದಿರ್ತೀನಿ. ಹಾಗಾಗಿ ನಂಗೆ ಅಲ್ಲಿ ಜಾಸ್ತಿ ಏನೂ ಹೇಳಲಿಲ್ಲ. ಆಮೇಲೆ ಸ್ಕೂಲ್ ಮಾತ್ರ ಭಾಳ ಮಸ್ತಾಗಿ ಅವರು ಆರ್ಗನೈಸ್ ಮಾಡ್ತಾರೆ. ಯಾವುದೇ ಫಂಕ್ಷನ್ ಇದ್ರೂ ಇವ್ರ ಸ್ಕೂಲ್ ಒಳಗೆ ಮ್ಯಾಕ್ಸಿಮಮ್ ಆಫ್ ಫಂಕ್ಷನ್ಸನ್ನು ಇವರು ಅರೇಂಜ್ ಮಾಡಿರ್ತಾರೆ. ಸೊ ಎಲ್ಲ ಥರ ಇವರು ಕಾಂಪಿಟೇಷನನ್ನು ಇಟ್ಕೊಂಡಿರ್ತಾರೆ. ಎಲ್ಲ ಮಕ್ಕಳಿಗೂ ಈಕ್ವಲಾಗಿ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಆಗಲಿ ಅಂಥೇಳಿ ಈ ಥರ ಅವರು ಮಾಡ್ತಾರೆ. ಅಂದರೆ ಒಂದೆರಡು ಫಂಕ್ಷನ್ನು ನಾವು ಅಥವಾ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದಾಗ ಕೆಲವೊಂದಿಷ್ಟು ಮಕ್ಕಳಿಗೆ ಅಷ್ಟೇ ಪ್ರೈಸಸ್ ಎಲ್ಲ ಸಿಗ್ತಾವೆ. ಅದು ಬೇರೆ ಮಕ್ಕಳಿಗೆಲ್ಲ ಆಗಂಗೆ ಇಲ್ಲ. ಹಾಗಾಗಿ ಇವ್ರು ಏನು ಮಾಡ್ತಾರೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಫಂಕ್ಷನ್ಸ್ ಅರೇಂಜ್ ಮಾಡ್ತಾರೆ. ಹಾಗಾಗಿನೇ ಇಲ್ಲಿ ಎಲ್ಲ ಮಕ್ಕಳಿಗೂ ಎಂಡ್ ಆಫ್ ದ ಡೇ ಅಂತ ಹೇಳಿ ಅಂತಾರಲ್ಲ, ಆ್ಯನ್ಯುವಲ್ ಡೇ ದಿನ. ಸೊ ಆ ದಿನ ಅವರೆಲ್ಲ ಮಕ್ಕಳಿಗೂ ಒಂದು ಪ್ರೈಸಸ್ ಅಂಥೇಳಿ ಕೊಡ್ತಾರೆ. ಸೊ ಇದು ಒಂದು ಈಕ್ವಲ್ ಆಗಿ ಯುನಿಟಿಯಾಗಿ ಐತಿ ಈ ಸ್ಕೂಲ್ ಒಳಗೆ. ಇದು ಭಾಳ ಇಷ್ಟ ಆಗುತ್ತೆ ನನಗೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ, ಸರ್ ಮತ್ತು ಅವ್ರ ಮ್ಯಾಮ್ ಅವರು ಎನಿ ಟೈಮ್ ಹೋಗ್ರಿ, ಎಷ್ಟು ಜನ ಸ್ಟ್ರೆಂತ್ ಜಾಸ್ತಿ ಐತಿ ಸ್ಕೂಲ್ ಒಳಗೆ ಇದ್ರೂ ಸಹಿತ ಈ ಮಗುನ ಪೇರೆಂಟ್ಸ್ ಇವರೇ ಅಂತೇಳಿ ಪರ್ಟಿಕ್ಯುಲರಾಗಿ ನಮ್ಮನ್ನು ನೆನ್ಪಿಟ್ಕೊಂಡು ಮಾತಾಡಿಸ್ತಾರಲ್ಲ, ಅದೇ ದೊಡ್ಡ ಗ್ರೇಟ್ ಅಂತೇಳಿ ನಾನು ಅನ್ಕೊತೀನಿ. ನಾವು ಡೈಲಿ ಯಾವಾಗ ನೋಡಿರ್ತೀವಿ ಇವ್ರು ಯಾರು ಅಂತ ಎಷ್ಟೊಂಥರ ಕನ್ಫ್ಯೂಷನ್ ಎಲ್ಲ ಇರುತ್ತೆ. ಬಟ್ ಸರ್ ಮ್ಯಾಮ್ ಆ ಥರ ಇಲ್ಲ, ಅವರಿಗೆ ರೆಸ್ಪಾನ್ಸಿಬಿಲಿಟಿ ಭಾಳ ಐತಿ. ಹಾಗಾಗಿನೇ ನನಗೆ ಸ್ಕೂಲು ಭಾಳ ಇಷ್ಟ ಆಗುತ್ತೆ. ಆ್ಯಂಡ್ ಲಾಸ್ಟ್ ಇಯರೂ ಸಹಿತ ನಾನು ಇವ್ರದ್ದು ಆ್ಯನ್ಯುವಲ್ ಡೇದು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅಲ್ಲಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ಕೊಂಡಿದ್ದೆ. ಅಂದರೆ 4 ಇಯರ್ಸ್ ಆಯಿತು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೋಬೇಕಂತ ಹೇಳಿ ಮಾಡಿದ್ದೆ. ಬಟ್ ಅದು ಅನ್ಫಾರ್ಚುನೇಟ್ಲಿ ನನಗೆ ಶೇರ್ ಮಾಡ್ಕೊಳಕ್ಕಾಗಿರಲಿಲ್ಲ. ಆಮೇಲೆ ಸ್ಟೇಜ್ ಫಿಯರ್ ಬೇರೆ ಐತಿ ನಂಗೆ. ಅಂದರೆ ನಾನು ಕಾಲೇಜ್ ಟೈಮ್ ಒಳಗಿದ್ದಾಗ ಅಷ್ಟೇ ನಾನು ಸ್ಟೇಜ್ ಹತ್ತಿದ್ದೆ. ಆಫ್ಟರ್ ಲಾಂಗ್ ಟೈಮ್ ಹೀಗೆ ನಾನು ಸ್ಟೇಜ್ ಹತ್ತಿರೋದು. ಇಲ್ಲ ಏನಾಗ್ತೈತಿ, ಎಲ್ಲರೂ ಮಾಡ್ತಾರಲ್ಲ, ಏನಾಗ್ತೈತಿ ತಡಿ ಅಂತಂದು ಹೋಗಿ ಸ್ಟೇಜ್ ಮೇಲೆ ನಿಂತು ಒಂದೆರಡು ಮಾತಾಡೋಷ್ಟೊತ್ತಿಗೆ ಫುಲ್ಲೆಲ್ಲ ಶವರಿಂಗ್ ಆಗ್ಬಿಡ್ತು. ಸೊ ಸ್ವಲ್ಪ ಸ್ಟೇಜ್ ಫಿಯರ್ ಇರೋದಕ್ಕೆ ನಾನು ಯಾವಾಗ ಹೋದಾಗ ಬಂದಾಗ ಅಷ್ಟೆಲ್ಲ ಹೇಳ್ಕೊಂಡು ಬಂದಿರ್ತೀನಿ ಮ್ಯಾಮ್ಗೆ, ಸರ್ಗೆ ನನಗೇನು ಅನುಭವ ಆಗಿರ್ತೈತೆ ಅದನ್ನೆಲ್ಲ ಅವ್ರಿಗೆ ಅವಾಗವಾಗ ಶೇರ್ ಮಾಡ್ಕೊಂಡಿರ್ತೀನಿ. ಹಾಗಾಗಿ ಅದು ಆಯಿತು. ಇವತ್ತೇನು ಅದು ಅಪಾರ್ಚುನಿಟಿ ಸಿಕ್ತು. ಮ್ಯಾಮ್ ಇಲ್ಲ ಒಂದೆರಡು ಲೈನ್ ಮಾತಾಡ್ರಿ ಮೇಡಮ್, 1-2 ನಿಮಿಷ ಮಾತಾಡ್ರಿ ಅಂತೇಳಿ ಮ್ಯಾಮ್ ಹೇಳಿದ್ದಕ್ಕೆ ಸರಿ ಮೇಡಮ್ ಅಂತಂದು ಹೇಳಿ 1-2 ಲೈನನ್ನು ಹೇಳಿ ಬಂದೆ. ಸೊ ಹೇಳಿರೋದೆಲ್ಲ ರಿಯಲ್ ಆಗಿ ಐತಿ. ನನಗೇನು ಎಕ್ಸ್ಪೀರಿಯೆನ್ಸ್ ಆಗೈತಿ ಅದನ್ನು ನಾನು ಅಲ್ಲಿ ಶೇರ್ ಮಾಡ್ಕೊಂಡೀನಿ. ಸೊ ಇನ್ನೂ ನಾನು ಹೋದ ವರ್ಷವೂ ಇದೇ ಯೂಟ್ಯೂಬ್ ಚಾನಲ್ ಒಳಗೆ ನಂದು ಹೋದ ವರ್ಷದ್ದು ಅವ್ರದ್ದು 7th ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಏನಿತ್ತಲ್ಲ, ಆ ದಿನ ಕೆಲವೊಂದಿಷ್ಟು ಎಕ್ಸ್ಪೀರಿಯೆನ್ಸನ್ನು ನಾನು ಶೇರ್ ಮಾಡ್ಕೋಬೇಕಂತೇಳಿ ಒಂದಿಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ದೆ ಸ್ಕೂಲಿಗೆ. ಬಟ್ ಅಲ್ಲಿ ಭಾಳ ಗಡಿಬಿಡಿ ಆಗಿರೋದಕ್ಕೆ ಲಾಸ್ಟ್ ಟೈಮ್ ಅಪಾರ್ಚುನಿಟಿ ಸಿಕ್ಕಿರಲಿಲ್ಲ. ಬಟ್ ಈ ಸಲ ಅಪಾರ್ಚುನಿಟಿ ಸಿಕ್ತು. ಈ ಸತಿ ಏನಂತ ಏನೂ ಪ್ರಿಪೇರ್ ಆಗಿ ಹೋಗಿರಲಿಲ್ಲ. ಏನೈತಿ ರಿಯಲ್ ಆಗಿ ಎಲ್ಲ ಹೇಳಬೇಕು. ಪ್ರಿಪೇರ್ ಮಾಡ್ಕೊಂಡು ಹೋದ್ರೆ ಏನು ಸರಿ ಅನ್ಸಂಗಿಲ್ಲ. ನೀಟಾಗೆ ಮಾತಾಡ್ಬೇಕಂತ ಏನಿಲ್ಲ. ಅವ್ರ ಸ್ಕೂಲ್ ಒಳಗೆ ನಮಗೇನು ಅನುಭವ ಆಗಿರ್ತೈತಿ ಅದನ್ನು ನಾನು ಶೇರ್ ಮಾಡ್ಕೋಬೇಕಂತ ಹೇಳಿ ಈ ಸತಿ ರಿಯಲ್ ಆಗಿನೇ. ಹಾಗಾಗಿ ಏನೂ ಪ್ರಿಪೇರ್ ಮಾಡ್ಕೊಂಡು ಹೋಗ್ಲಾರ್ದನ್ನ 1-2 ಲೈನ್ ಹೇಳಿ ಬಂದೆ. ಸೊ ಅದನ್ನು ವಿಡಿಯೋ ನೋಡಿ ಸರ್ ಮ್ಯಾಮ್ ಭಾಳ ಖುಷಿಯಾಗಿದ್ರು. ಆ ವಿಡಿಯೋ ಒಳಗೆ ನನ್ನ ಲಾಸ್ಟ್ ಇಯರದ್ದು ವಿಡಿಯೋ ನೋಡಿ ಸರಿಗೆ ಮ್ಯಾಮ್ಗೆ ಭಾಳ ಖುಷಿ ಆಯ್ತು. ಮೇಡಮ್ ನಮ್ಮ ಸ್ಕೂಲ್ ಬಗ್ಗೆ ವಿಡಿಯೋ ಮಾಡಿರಿ, ಭಾಳ ಖುಷಿ ಆಯ್ತು ನಮಗೆ ಅಂತೇಳಿ ಅವರು ನನಗೆ ಹೇಳ್ಕೊಂಡಿದ್ರು. ಆ್ಯಂಡ್ ಈ ಸತಿನೂ ಕೆಲವೊಂದಿಷ್ಟು ವೀಡಿಯೋಸನ್ನು ಶೇರ್ ಮಾಡ್ಕೊಳಕತ್ತೀನಿ. ಆ್ಯಂಡ್ ಇದು ವೆಲ್ಕಮ್ ಡ್ಯಾನ್ಸ್, ಇವ್ರು ಭರತನಾಟ್ಯನ ಭಾಳ ಚೆಂದಾಗಿ ಮಾಡಿದ್ರು. ಸಾಂಗ್ಸ್ ಭಾಳ ಚೆಂದ ಹಾಕ್ಯಾರ ಇದ್ರೊಳಗೆ, ಕಾಂತಾರ ಮೂವಿದು. ಆ್ಯಂಡ್ ಇನ್ನೂ 1-2 ಸಾಂಗ್ಸ್ ಬಟ್ ಕಾಪಿರೈಟ್ ಬರುತ್ತಂತೇಳಿ ಸಾಂಗ್ಸನ್ನೆಲ್ಲ ಮ್ಯೂಟ್ ಮಾಡಬೇಕಾಗ್ತೈತಿ. ಸರ್ವೇ ಸಂತು ನಿರಾಮಯ.
सर्वे भद्राणि पश्यन्तु सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत्. Thank you all for the wonderful blessings. Thank you. ಹಾಗಾಗಿ ಸಾಂಗ್ಸ್ ಮಾತ್ರ ಮಸ್ತಿದ್ದು, ವೆಲ್ಕಮ್ ಡ್ಯಾನ್ಸ್ ಆಗ್ಬೋದು, ಮತ್ತು ಅದು ಸ್ಟಾರ್ಟಿಂಗ್ ಅವರು ಗೆಸ್ಟ್ಗಳೆಲ್ಲ ಬರ್ತಾರಲ್ಲ, ಕಿಂಡರ್ ಗಾರ್ಟನ್ದ ಮಕ್ಕಳೆಲ್ಲ ಅವ್ರ ಗೆಸ್ಟ್ಗಳನ್ನು ವೆಲ್ಕಮ್ ಮಾಡೋದು, ಈ ಥರ ಪ್ರೋಗ್ರಾಮ್ ಚೆಂದ ಆರ್ಗನೈಸ್ ಮಾಡ್ತಾರೆ. ಭಾಳ ಖುಷಿ ಆಗುತ್ತೆ ನನಗೆ ಇದನ್ನು ನೋಡಿದಾಗ. ಒಮ್ಮೆ ಒಂದು ವರ್ಷದೊಳಗೆ ಒಂದು ಸತಿ ಈ ಥರ ಒಂಥರ ರಿಫ್ರೆಶ್ ಅನ್ನಿಸ್ತೈತಿ. ಎಲ್ಲ ಜಾಸ್ತಿ ಜನಕ್ಕೆ ನೋಡಿ ನಮ್ಮ ಮಕ್ಳು ಹೆಂಗೆ ಏನು ಸಾಧನೆ ಮಾಡ್ಯಾರ ಇಷ್ಟು ಒಂದು ವರ್ಷದೊಳಗೆ. ಮನೆಯೊಳಗಂತರೂ ಅವ್ರು ಬಂದ ತಕ್ಷಣ ಏನೂ ಹೇಳೋಂಗಿಲ್ಲ, ಹಿಂಗಾಯ್ತು ಮಮ್ಮಿ ಈ ಥರ ಆಯಿತು ಅಂತೇನೂ ಹೇಳೋಂಗಿಲ್ಲ. ಸೊ ಈ ಆ್ಯನ್ವಲ್ ಡೇ ದಿನ ನಮ್ಗೆ ನಮ್ಮ ಮಕ್ಳು ಏನು ಮಾಡಿರ್ತಾರೆ ಅನ್ನೋದು ಒಂದು ರಿಪೋರ್ಟ್ ನಮಗೂ ಸಿಕ್ಕಂಗೆ ಆಗ್ತೈತಿ. ಸ್ಕೂಲ್ದು ಆ್ಯನ್ವಲ್ ರಿಪೋರ್ಟು ಭಾಳ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಮೇಡಮ್. ಭಾಳ ಗದ್ಲಿತ್ತು, ನಾನೇನು ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೆ, ಬಟ್ ಅದು ನಿಮಗೆ ಅಷ್ಟೊಂದು ಕ್ಲಿಯರಾಗಿ ಕೇಳೋಂಗಿಲ್ಲ. ಮಕ್ಕಳೆಲ್ಲ ಭಾಳ ವೆಯ್ಟ್ ಮಾಡತ್ತಿದ್ರು, ಸೊ ದಾಂಧೆ ಭಾಳ ಮಾಡತ್ತಿದ್ರು ಮಕ್ಕಳು. ಹಾಗಾಗಿ ಸ್ಕೂಲದ್ದು ಆ್ಯನ್ವಲ್ ರಿಪೋರ್ಟ್ನಾಗ ಎಲ್ಲ ರೀತಿಲಿ ಅವ್ರು ಏನೇನೆಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕಂಡಕ್ಟ್ ಮಾಡಿದ್ರು ಅದನ್ನೆಲ್ಲ ಅವರು ತೋರಿಸಿದ್ರು. ನೋಡ್ಬೋದು ನೀವು ಸ್ಟ್ರೆಂತ್ ಎಷ್ಟೈತಿ ಸ್ಕೂಲಿಂದು. ಏನಂದ್ರೆ ಸರ್ ನನ್ನ ಮಗ ಭಾಳ ಹೈಪರ್ ಆಕ್ಟಿವ್ ಕಿಡ್ ಅಂತಂದು ಹೇಳಿದಾಗ ಸರ್ ಅಂಥ ಮಕ್ಕಳಿಗೆ ಮುಂದೆ ಬರ್ತಾವ ಅಂತ ಹೇಳಿ ಸರ್ ಒಂದು ಎನ್ಕರೇಜ್ ನನಗೆ ಮಾಡಿದ್ರು. ನಂಗೆ ಅದು ಭಾಳ ಖುಷಿ ಆಯ್ತು. ಆ್ಯಂಡ್ ಇನ್ನೊಂದು ಏನು ಹೇಳ್ಬೇಕಂದ್ರೆ ನಂಗೆ ಶಾಮ್ರಾಜ್ ಸ್ಕೂಲನ್ನ ನಾನು ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ ಪ್ರೆಗ್ನೆಂಟ್ ಇದ್ದಾಗ ಫಸ್ಟ್ ಮಗುನ ನಾನು ಯಾವ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ಬೇಕು ಮತ್ತು ಮುಂದೆ ಹೆಂಗೆ ಏನು ಮತ್ತು ಆ ಬೇರೆ ಪ್ರೆಗ್ನೆಂಟ್ ಅದೀನಿ ಅಂತ ಹೇಳಿ ಅಂದಾಗ ಕನ್ಫ್ಯೂಷನ್ ಇದ್ದಾಗ ನನ್ನ ಫ್ರೆಂಡ್ ಒಬ್ಬರು ನಂಗೆ ಈ ಸ್ಕೂಲ್ ಬಗ್ಗೆ ಸಜೆಸ್ಟ್ ಮಾಡಿದ್ದು. ಸಜೆಸ್ಟ್ ಮಾಡಿದಾಗ ಆಯ್ತು ಸರಿ ಅಂತ ಹೇಳಿ ಸ್ಕೂಲಿಗೆ ಬಂದು ಎಲ್ಲ ಅಡ್ಮಿಷನ್ ಮಾಡಿಸಾದ್ಮೇಲೆ ಹೆಂಗೋ ಏನೋ ಅಂತೇಳಿ ಭಯ ಇತ್ತು. ಅದಾದ್ಮೇಲೆ ಯಾಕಂದ್ರೆ ಫಸ್ಟ್ ಟೈಮ್ ಅವನಿಗೆ ಸ್ಕೂಲಿಗೆ ಹಾಕಿದ್ದು ಫಸ್ಟ್ ಮಗನು ಫಸ್ಟ್ ಟೈಮ್ ಇದೇ ಸ್ಕೂಲು ನಾ ಸೆಲೆಕ್ಟ್ ಮಾಡಿರೋದು. ಸೊ ಹೆಂಗೋ ಏನೋ ಅಂತ ಹೇಳಿ ಭಯ ಇದ್ದಾಗ ಸೊ ಅವಾಗ ಈಗ ಅನ್ನಿಸ್ದ ಮೈ ಡಿಸಿಷನ್ ವಾಸ್ ರೈಟ್ ಅಂತ ಹೇಳಿ. ಯಾಕಂದ್ರೆ ಅಷ್ಟು ಫ್ರೆಂಡ್ಲಿ ಅದಾರ ಸರ್. ಆಮೇಲೆ ಎಲ್ಲಾ ಪೇರೆಂಟ್ಸ್ಗೂ ಸರ್ ಗುಣ ಹಿಡಿದು ಮಾತಾಡ್ತಾರ. ನಂಗೆ ಅದೊಂದು ಬಹಳ ಖುಷಿ. ಸರ್ ಮ್ಯಾಮ್ ಬಗ್ಗೆನೇ ನಾನು ಜಾಸ್ತಿ ಹೇಳ್ಬೇಕಿಲ್ಲಿ. ಸ್ಕೂಲ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತಿ, ಸ್ಕೂಲ್ ಹೆಂಗೈತಿ ಏನೈತಿ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಸ್ಕೂಲ್ ಬಗ್ಗೆ ಎಲ್ಲ ರೀತಿಯ ಎಕ್ಸ್ಪೀರಿಯನ್ಸ್ ಆಗೈತಿ. ಬಟ್ ನಂಗೂ ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸಸ್ ಸಿಕ್ಕೈತಿ. ನಂಗೆ ಸರ್ ಮತ್ತು ಮ್ಯಾಮ್ ಬಗ್ಗೆ ಫುಲ್ ಅದಕ್ಕಿಂತ ಎಕ್ಸ್ಟ್ರೀಮ್ ಆಗಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ನಾ ಮಾಡೀನಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಮ್ಯಾಮಿಗೆ ಭಾಳ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಇಲ್ಲಿಗೆ ನನ್ನ 2 ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ನನ್ನ ಮಗನಿಗೆ ಬಂದಿರುವಂಥ ಪ್ರೈಸ್ IPS ಒಳಗೆ ಮತ್ತು GK ಒಳಗೆ ಬಂತು. ಈ ಸತಿ ಲೋ ಆಗಿತ್ತು ಒಂದು ಲಾಸ್ಟ್ ಟೈಮು ಮತ್ತು ಅದಕ್ಕಿಂತ ಹಿಂದಿನ 2 ವರ್ಷವೂ ಅವನಿಗೆಲ್ಲ ಚಲೋ ಪ್ರೈಸಸ್ ಎಲ್ಲ ಬಂದಾವೆ. ಸೊ ಇವರು ಗೆಸ್ಟಾಗಿ ಬಂದಿದ್ದರು. ಇವ್ರದ್ದು ಸ್ಪೀಚ್ ನನಗೆ ಭಾಳ ಇಷ್ಟ ಆಯಿತು. ಹಾಗಾಗಿ ಅದನ್ನು ಸ್ವಲ್ಪ ರೆಕಾರ್ಡ್ ಮಾಡಿಕೊಂಡೆ. ಆ್ಯಂಡ್ ನನ್ನ ಮಗ ಅಂದರೆ ಲಾಸ್ಟ್ ಟೈಮ್ ಅಂದರೆ UKG LKG ಇದ್ದಾಗೆಲ್ಲ ಭಾಳ ಇಂಪ್ರೂವ್ ಇದ್ದ. ಬಟ್ ಅದೇ ಅವನಿಗೆ ಏನಾಗತ್ತೈತಿ ಈ ಸತಿ ಕ್ವಶನ್ ಆನ್ಸರ್ಸ್ ಎಲ್ಲ ಬಂದಿರೋದಕ್ಕೆ ಸ್ಟಡಿ ಒಳಗೆ ಅಂದರೆ ರೈಟಿಂಗ್ ಒಳಗೆ ಲೋ ಅದಾನ ಹೊರತು ಓರಲ್ ಒಳಗೆ ಹೇಳಂಗಿಲ್ಲ. ಆ್ಯಂಡ್ ನಾನು ಒಂದೆರಡು ಮಾತಾಡಬೇಕು ಅಂತ ಅನಿಸ್ತಾ ಇದೆ, ಆದರೆ ತುಂಬ ವೇಳೆ ಆಗೋಗಿದೆ ಆಲ್ರೆಡಿ. ಯಾಕಂದರೆ ನಾವು ಪ್ರತಿ ಬಾರಿ ಕೂಡ ಸಮಾರಂಭ ಯಾವುದೇ ಒಂದು ಫಂಕ್ಷನ್ ಸಮಾರಂಭಗಳಿಗೆ ತಾವು ಈಗಾಗಲೇ ಸಾಕ್ಷಿ ಕರೆಸಿದ್ದೀರಿ. ಯಾಕಂದರೆ ನಿಮ್ಮನ್ನು ಮುಂದಿಟ್ಕೊಂಡೇ ನಾವು ಮಾಡ್ತಾ ಇದ್ದೀವಿ. ಬೇರೆ ಯಾವ ಸ್ಕೂಲಲ್ಲಿ ಕೂಡ ಇದನ್ನು ಮಾಡೋದಿಲ್ಲ. ಯಾಕಂದರೆ ಅವರಿಗೆ ಅಷ್ಟೊಂದು ಪುರ್ಸೊತ್ತು ಇಲ್ಲ. ಆಮೇಲೆ ನಿಮ್ಮ ಪೇರೆಂಟ್ಸ್ ಮುಂದೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಭಾಳ ಅಚ್ಚುಕಟ್ಟಾಗಿ ಮಾಡಬೇಕಾಗ್ತದೆ. ಯಾವುದೇ ರೀತಿ ಈಗ ಎಲ್ಲ ಪೇರೆಂಟ್ಸ್ ಕೂಡ ಭಾಳ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಅಬ್ಸರ್ವೇಷನ್ನಿಂದ ತಪ್ಪಿಸ್ಕೊಳ್ಬೇಕಂತೇಳಿ ಅವರು ಮಾಡೋದಿಲ್ಲ ಅದನ್ನು. ಯಾಕಂದರೆ ನೀವೆಲ್ಲನೂ ಹೋಗಿ ಕೇಳ್ತೀರಿ ಅಂತೇಳಿ ಬರೀ ಆನ್ಯುವಲ್ ಡೇಗೆ ಅಷ್ಟೇ ಕರೆಸ್ತಾರೆ, ಬೇರೆ ಯಾವ ಫಂಕ್ಷನ್ಗೂ ಕರೆಸೋದಿಲ್ಲ. ಬಟ್ ನಮ್ಮ ಶಾಲೆಯಲ್ಲಿ ಏನಾಗಿದೆ ಅಂತಂದರೆ
ಪಾಲಕ ಮಿತ್ರರೇ ಇದಕ್ಕೆ ಅಡ್ವೈಸರ್ ನಮ್ಮ ಶಾಲೆಗೆ. ಹಾಗಾಗಿ ನಿಮ್ಮ ಕೆಲವೊಂದು ಏನೇನೋ ಅಡ್ವೈಸ್ಗಳನ್ನು ಮಾಡ್ತೀರಿ, ಅದ್ರ ಪ್ರಕಾರ ಈ ಶಾಲೆ ನಾವು ಮುಂದುವರಿಸ್ತಾ ಇದ್ದೀವಿ. ಅದನ್ನು ಕೂಡ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ. ಹಾಗಾಗಿ ಈ ಶಾಲೆ ಇಷ್ಟು ಎತ್ತರಕ್ಕೆ ಬಹಳ ಕಡಿಮೆ ಅವಧಿಯಲ್ಲಿ ಬೆಳೀಲಿಕ್ಕೆ ಕಾರಣ ತಮ್ಮೆಲ್ಲರ ಸಹಾನುಭೂತಿ, ಸಹಕಾರ. ಇದಿಲ್ಲದೆ ಹೋದರೆ ಯಾವುದೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನನ್ನ ಮಕ್ಕಳಿಗೆ ಮತ್ತು ನನ್ನ ಪಾಲಕ ಮಿತ್ರರಿಗೆ ನನ್ನ ಯಾವಾಗಲೂ ಬಹಳ ಕೃತಜ್ಞರಾಗಿ ಇರ್ತೇವೆ. ಮತ್ತು ಯಾವುದೇ ಒಂದು ಫಂಕ್ಷನನ್ನು ಮಾಡಬೇಕಾದ್ರೆ ಬಹಳ ಅಚ್ಚುಕಟ್ಟದಿಂದ ಮಾಡಬೇಕು ಅನ್ನೋದು ಹುಮ್ಮಸ್ಸು ಯಾವಾಗಲೂ. ಯಾಕಂದ್ರೆ ಪ್ರತಿ ಸಾರಿ ಬಂದ್ರೂ ಈ ವರ್ಷ ಮಾಡಿದ್ದಕ್ಕಿಂತ ಮುಂದಿನ ವರ್ಷ ಇನ್ನೂ ಹೆಚ್ಚು ಮಾಡಬೇಕು ಅನ್ನೋದು. ಹಾಗಾಗಿ ಪ್ರತಿ ವರ್ಷ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಹಾಕೋತಾ ಇದ್ದೀವಿ. ಈ ವರ್ಷ ಫುಡ್ ಫೆಸ್ಟಿವಲ್ ಎಕ್ಸಿಬಿಷನ್ ಹಾಕ್ಕೊಂಡಿದ್ವಿ. ಅದನ್ನು ಮುಂದಿನ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂತ ನಮ್ಮದು ಒಂದು ಇದೆ, ಆಸೆ ಇದೆ. ಅದು ಈಡೇರಲಿ ಅಂತ ಭಗವಂತನಲ್ಲಿ ನಾನು ಕೇಳ್ಕೊಳ್ತೀನಿ. ಮತ್ತು ಮುಂದಿನ ವರ್ಷದಿಂದ ಈ ಕೋಚಿಂಗನ್ನು ನಾವೇನೀಗ ನವೋದಯ ಮತ್ತು ಕಿತ್ತೂರು ಕೋಚಿಂಗನ್ನು ಮಾಡ್ತಿದ್ವಿ. ಇನ್ನೂ ಟೈಮ್ ಹೆಚ್ಚಾಗ್ತಾ ಇದೆ ಅದಕ್ಕೆ. ಆಮೇಲೆ ಆ ಕೋಚಿಂಗು ಮಕ್ಕಳು ಮತ್ತು ಮುಂದೆ ನಮ್ಮದು 6th ಮತ್ತು 10th ಬರೋದಿದೆ ಏನು, ಅದನ್ನು ಕೂಡ ನಾವು ಪ್ರಾರಂಭ ಮಾಡ್ತೇವೆ. ಆಮೇಲೆ ಈಗ ನಾವು 6th ಮತ್ತು ಅದು ಮಾಡೋದು, ಮತ್ತು ಹಾಸ್ಟೆಲ್ ಕೂಡ ಪ್ರಾರಂಭ ಮಾಡಬೇಕಂತ ಮುಂದಿನ ವರ್ಷದಿಂದ ಪ್ರಾರಂಭ ಮಾಡ್ತೀವಿ ಹಾಸ್ಟೆಲ್ ಕೂಡ ನಾವು. ಏನೋ ಇನ್ನೊಂದು, ಮತ್ತೆ ಈ ನಮ್ಮ ಮೇಡಮ್ರು ಆಲ್ರೆಡಿ ಸ್ಕೂಲ್ ರಿಪೋರ್ಟಲ್ಲಿ ಹೇಳಿದರು ಏನಂತಂದರೆ, ಮಕ್ಕಳಿಗೆ ನಾವೇನೋ ಅಡುಗೆಯನ್ನು ಪ್ರತಿ 8th ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಒಳಗೆ ಭಾಳ ಹೈಲೈಟ್ ಆಗಿರೋದಂದ್ರೆ ಮದರ್ ಮತ್ತು ಫಾದರ್ ಥೀಮು. ಮದರ್ಸೂ ಮಕ್ಕಳಿಗೆ ಎಷ್ಟು ಎನ್ಕರೇಜ್ ಮಾಡಿದ್ರು, ಡ್ಯಾನ್ಸ್ ಕೂಡ ಮಾಡಿದ್ರು. ಆ್ಯಂಡ್ ಫಾದರ್ಸಿಗೆ ಮಕ್ಕಳು ಕೆಲವೊಂದಿಷ್ಟು ಸಾಂಗ್ಸನ್ನು ಡೆಡಿಕೇಟ್ ಮಾಡಿದ್ರು, ಸಾಂಗ್ಸ್ ಎಲ್ಲ ಹಾಕಿ. ಆ್ಯಂಡ್ ಅದೇ ರೀತಿ ಫಾದರ್ಸ್ ಅವ್ರದ್ದು ಎನರ್ಜಿ ಕೂಡ ಹಾಗೆ ಇತ್ತು. ಮಕ್ಕಳದೆಲ್ಲ ಡ್ಯಾನ್ಸ್ ಮುಗಿಸೋತ್ತಿಗೆ ಅವ್ರನ್ನ ಸ್ಟೇಜ್ ಮೇಲೆ ಕರೆಸಿದ್ರಲ್ಲ, ಅವರು ಫುಲ್ ಎನರ್ಜೆಟಿಕ್ ಆಗಿ ಬಂದು ಮಕ್ಕಳ ಜೊತೆಗೆ ಒಂದೆರಡು ಹೆಜ್ಜೆ ಸ್ಮಾಲ್ ಪರ್ಫಾರ್ಮೆನ್ಸ್ ಟೈಪ್ ಮಾಡಿದ್ರೆ ಬಹಳ ಖುಷಿ ಆಯ್ತು. ಸೊ ಇದು ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಇಷ್ಟು ತನಕ ನೋಡಿದ್ರಲ್ಲ. ಆ್ಯಂಡ್ ಈ ಡ್ಯಾನ್ಸ್ ಬಗ್ಗೆ ಹೇಳಲೇಬೇಕು, ಭಾಳ ಫನ್ನಿಯಾಗಿತ್ತು ಡ್ಯಾನ್ಸ್. ಸಾಂಗ್ಸ್ ಎಲ್ಲ ಇಟ್ಟರೆ ಇನ್ನೂ ನೋಡೋಕೆ ಇಂಟ್ರೆಸ್ಟ್ ಬರುತ್ತೆ ನಿಮಗೆ. ಬಟ್ ಅದು ಸಾಂಗ್ಸ್ ಎಲ್ಲ ಹಾಕಿದರೆ ಆಗೇನು ಕಾಪಿರೈಟ್ ಇಶ್ಯೂಸ್, ಹಾಗಾಗಿ ಅದನ್ನು ಮ್ಯೂಟ್ ಮಾಡಿದೆ. ಭಾಳ ಮಸ್ತ್ ಇವ್ರದ್ದು ಡ್ಯಾನ್ಸ್ ಇತ್ತು ಎಲ್ರದ್ದು. ನಾನು ಇರೋ ತನಕನೂ ಎಷ್ಟೆಷ್ಟು ಪರ್ಫಾರ್ಮೆನ್ಸ್ ಆದವಲ್ಲ, ಅದರೊಳಗೆ ಭಾಳ ಫನ್ನಿಯಾಗಿರುವಂಥ ಮತ್ತು ನಗಿಸುವಂಥ ಒಂದು ಪರ್ಫಾರ್ಮೆನ್ಸ್ ಆಗಿತ್ತು. ಇನ್ನು ನನ್ನ ಮಗನ ಡ್ಯಾನ್ಸು, ಇವಂದು ಒಂದು ಯಾವುದೋ ಬಾಲಿವುಡ್ ಸಾಂಗ್ಸ್ ಮಿಕ್ಸಪ್ ಮಾಡಿದರು. ಸೊ ಇದನ್ನೆಲ್ಲ ತೋರ್ಸೋಕ್ಕೆ ಅಂದ್ರೆ ಕಾಪಿರೈಟ್ ಇಶ್ಯೂಸ್ ಏನು, ಹಾಗಾಗಿ ಇದು ಸಹಿತ ತೋರ್ಸೋಕ್ಕೆ ಈ ಸಾಂಗ್ಸ್ ಸಮೇತ. ಆ್ಯಂಡ್ ನನ್ನ ಒಂದು ಸ್ಪೀಚು ಹೆಂಗೆ ಅನ್ನಿಸ್ತು, ಮತ್ತು ಸರ್ದು ನೋಡಿದ್ರಲ್ಲ ಸ್ಪೀಚ್, ಅವರ ಸ್ಪೀಚ್ ನೋಡಿದ್ರೆ ಮನೆಗೆ ಬಂದ ತಕ್ಷಣ ಏನಾಗ್ತೈತಿ, ನಾವು ಒಂದು ಏನಾದ್ರು ಸಾಧನೆ ಮಾಡಬೇಕು, ಮನೆಯೊಳಗೆ ಕುಂತು ಏನು ಮಾಡೋದು, ಈ ಥರ ಭಾವನೆ ಬರುತ್ತೆ. ನಿಮಗೂ ಎಷ್ಟು ಜನಕ್ಕೆ ಈ ಥರ ಭಾವನೆಗಳು ಅಂದರೆ ಈ ಥರ ಒಂದು ಥಾಟ್ ಮನಸ್ಸಿಗೆ ಬರುತ್ತೆ, ಕಮೆಂಟ್ ಮಾಡಿ ಹೇಳ್ರಿ. ನನಗಂತೂ ಸರ್ದು ಸ್ಪೀಚ್ ಎಲ್ಲ ಯಾವಾಗೆಲ್ಲ ಕೇಳ್ತೀನಲ್ಲ, ಆವಾಗ ಒಂದು ಸತಿ ಮನೆಗೆ ಬಂದ ತಕ್ಷಣ ಅದೇ ಹಾಗೆ ಅನಿಸುತ್ತೆ. ಇದನ್ನು ಸುಮ್ಮನೆ ಮನೆಗೆ ಕುಂತೀವಲ್ಲ, ಏನಾದರೂ ಮಾಡಬೇಕಾಗಿತ್ತು, ಏನಾದರೂ ಸಾಧಿಸಬೇಕು ಅನ್ನೋ ಆ ಥರ ಒಂದು ಥಾಟ್ಸ್ ಬರುತ್ತೆ. ಸೊ ಅಷ್ಟು ಇನ್ಸ್ಪಿರೇಷನ್ ಆಗಿರುವಂಥ ಒಂದು ಸ್ಪೀಚು ಸರು ಕೊಡ್ತಾರೆ. ಇನ್ನು ಇವ್ರದ್ದು ಡ್ಯಾನ್ಸು ಮುಗಿಸ್ಕೊಂಡು ನಾವು ಮನೆಗೆ ಬರೋಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ಅಂದರೆ 4:15 ಪ್ರೋಗ್ರಾಮ್ ಸ್ಟಾರ್ಟ್ ಅಂತ ಹೇಳಿದರು. ಬಟ್ ಪೇರೆಂಟ್ಸ್ ಎಲ್ಲ ಬರೋದು ಲೇಟ್ ಮಾಡಿರೋದಕ್ಕೆ ಪ್ರೋಗ್ರಾಮ್ ಲೇಟಾಗಿ ಈ ಸತಿ ಪ್ರೋಗ್ರಾಮ್ ಆ್ಯನ್ಯುವಲ್ ಡೇನೂ ಲೇಟಾಗಿ ಸ್ಟಾರ್ಟ್ ಆಯಿತು. ಲೇಟಾದರೂ ಲೇಟೆಸ್ಟ್ ಆಗಿ ಅಂಥೇಳಿ ಎನಿ ಟೈಮ್ ಇವರು ಪ್ರೋಗ್ರಾಮನ್ನು ಭಾಳ ನೀಟಾಗಿ ನಡೆಸಿ ಕೊಡ್ತಾರೆ. ನನ್ನ ಮಗ ಡ್ಯಾನ್ಸ್ ಹೇಳೋಂಗೆ ಇಲ್ಲ, ಮಾಡ್ತಾನೆ, ಅಡ್ಡಿ ಇಲ್ಲ. ಬಟ್ ಅವನಿಗೆ ಹೈಟ್ ಇರೋದಕ್ಕೆ ಹಿಂದೆ ನಿಂದ್ರಿಸ್ತಾರೆ. ಇದರೊಳಗೆ ಯಾರು ನನ್ನ ಮಗ ಅಂತೇಳಿ ನನಗೆ ಗೊತ್ತ ಸಿಗೋಲಾಗೈತಿ. ಆ ಥರ ಎಲ್ಲ ಮಕ್ಕಳು ಒಂದೇ ಥರ ಅನ್ನಿಸ್ತಾರೆ ಸೇಮ್ ಕಾಸ್ಟ್ಯೂಮ್ ಒಳಗೆ. ಕಾರ್ಡನ್ ಮಕ್ಕಳು ಅವರ ಪೇರೆಂಟ್ಸ್ ಏನದಾರಲ್ಲ ಮಾಮ್ಸ್, ಅವರು ಕೂಡ ಒಂದು ಲಾಸ್ಟ್ ಪರ್ಫಾರ್ಮೆನ್ಸ್ ಮಾಡಿದರು. ಭಾಳ ವರ್ತ್ ಅನ್ನಿಸ್ತು ಪರ್ಫಾರ್ಮೆನ್ಸ್, ಭಾಳ ಖುಷಿ ಆಯಿತು ನೋಡಿ. ಪೂರ್ತಿ ನೋಡೋಕ್ಕಾಗಲಿಲ್ಲ, ಬಟ್ ನೋಡಿದಷ್ಟು ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ. ಅಂದ್ರೆ ಮಕ್ಕಳು ಮಲಗಿದ್ರೆ, ಹಾಗಾಗಿ ಪ್ರೋಗ್ರಾಮನ್ನ ಅರ್ಧಕ್ಕೆ ಬಿಟ್ಟು ಬರಬೇಕಾಯ್ತು. ಸೊ ಈ ಇಡೀ ಆ್ಯನ್ಯುವಲ್ ಡೇ ಪ್ರೋಗ್ರಾಮು ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಇದಕ್ಕಿಂತ ಒಳ್ಳೊಳ್ಳೆ ವಿಡಿಯೋ ಜೊತೆಗೆ ನಿಮ್ಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಆ್ಯನ್ಯುವಲ್ ಡೇ ಅನ್ನೋದು ಜಸ್ಟ್ ಒಂದು ಗ್ಯಾದ್ರಿಂಗ್ ಟೈಪ್ ಏನಿಲ್ಲ, ಎಲ್ಲ ಪೇರೆಂಟ್ಸೂ ಬಂದಿರ್ತಾರೆ, ಎಲ್ಲ ಮಕ್ಕಳು ಬಂದಿರ್ತಾರೆ, ಎಲ್ಲ ಥರ ಮಕ್ಕಳನ್ನ ನಾವು ಇಲ್ಲಿ ನೋಡ್ಬೋದು. ಸೊ